ಕೂತಿದೀವಿ ಹೋಗಿ ಹೋಗಿ ಬತ್ತೀವಿ ನೋಡ್ರಿ ನಾಳೆಗ್ ಬತ್ತೀವಿ ನೋಡ್ರಿ ಏನು ಮಾಡಲ್ಲ ಸರ್ ಗಿರಿನಗರ ಪೊಲೀಸರು ನಾವೇ ಹುಡುಕಬೇಕು ಅಂತ ಹೌದು ಪೊಲೀಸರು ಆಯಾ ಪೈಸಾ ಕೆಲಸ ಮಾಡಲ್ಲ ಅಂತ ಗಾಂಜಾ ಕುಡಿತಾರ ಬನ್ನಿ ಸರ್ ಅಂದ್ರೆ ನಾಳೆ ಬತ್ತೀವಿ ನೋಡ್ರಿ ಗಾಂಜಾ ಹೊಡಿತವ್ರೆ ಬನ್ನಿ ಅಂದ್ರೆ ಈ ರೋಡಲ್ಲಿ ಏಕ ತಿರ್ಗಡಕ್ ಹಾಕಲ್ಲ ಸರ್ 8 ಗಂಟೆ ಆದ್ಮೇಲೆ ಹೌದಾ ಯಾಕೆ ಈ ಗಾಂಜಾದವ್ರದೆ ಬರೀ ಗಾಂಜಾದವ್ರೆ ಅಡ್ಡ ಇಲ್ಲಿ ರಾತ್ರಿ ಹೊತ್ತು ಮಾತ್ರ ಆ ಕಡೆ ಬರಕ್ ಆಗಲ್ಲ ದುಡ್ತಿನ ಯೋಗ್ಯತೆ ಯಾವನಿಗೂ ಇಲ್ಲ ಇಲ್ಲಿ ಬರೀ ಗಾಂಜಾ ಹೊಡ್ಕೊಂಡು ಬರೀ ಇದೆ ರೌಡಿತನ ಮಾಡ್ಕೊಳ್ಳೋದು ಇದೇ ಇವ್ರು ಬಾಳಿ ಪೊಲೀಸರು ಕೇಳಿದ್ರೆ ಆಗಲ್ಲ ಬತ್ತೀವಿ ನೋಡ್ರಿ ಇದು ಪರಿಸ್ಥಿತಿ ಬರ್ತಾರೆ ಏನಿಲ್ಲ ಇಲ್ಲಿ ಗಾಡಿ ನಿಲ್ಸಿ 2 ತಿಂಗಳು ಗಾಡಿ ನಿಂತಿರೆ ಕಳ್ತನ ಮಾಡಿದ್ದಾರೆ ಇಲ್ಲೊಬ್ಳವಳೆ ಇವಾಗ ಬಂದ್ ನೆನ್ನೆ ಮೊನ್ನೆ ಕಳ್ತನ ಈಗ ಈ ಶೆಡ್ಡಲ್ಲಿ ಇರೋರು ಆ ಮೇಲ್ಗಡೆ ಶೆಡ್ ಅದು ಓ ಬರ್ರಿ ಹೊಸಿ ನೋಡಮ್ಮ ಅದು ಹೆಂಗಿದೆ ಶೆಡ್ ಅಂತ ನಾನು ಕೆಲ್ಸಕ್ಕೆ ಹೋದಾಗ ಲೀಡರ್ಗಳು ಇಬ್ರು ಇದಾರೆ ಇಲ್ಲಿ ಮಾರ್ಕೆಟ್ ಅಂತ ಶಂಕರ ಅಂತ ಅವರು ಹೊಡೆದಿದ್ದಾರೆ MLA ಅವ್ರು ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ರವಿ ಸುಬ್ರಹ್ಮಣ್ಯ ಅವರು ಮನೇನ ಇವರು ಕೊಡ್ಕೊಡ್ಸ್ತಾ ಇಲ್ಲ ಯಾರು ಈ ಶಂಕರ ಅನ್ನೋನು ಅಂದ್ರೆ ಯಾರು ಅಲ್ಲಿದ್ದಾನೆ ಅವ್ರ ಹತ್ರನೇ ಹೋಗ್ತಾರೆ ರವಿ ಸುಬ್ರಹ್ಮಣ್ಯ ಅವ್ರ ಹತ್ರ ಅವ್ರು MLA ಅವ್ರು ಕೊಡ್ತೀನಿ ಅಂದ್ರೂ ಇವ್ರು ಕೊಡ್ತಾ ಇಲ್ಲ ಮನೇನ ಏನಂಗೆ ಯಾಕಂಗೆ ಗೊತ್ತಿಲ್ಲ ನೋಡಿ ಹೆಂಗ್ ಮಾಡ್ತಾ ಇದಾರೆ ನಂದು ಇದ್ದಿದ್ದು 2 ಲಕ್ಷದ ಸಾಮಾನು ಹೋಗಿದೆ ಒಂದ್ ಸೆಡ್ ಕೂಡ ಕೊಟ್ಟಿಲ್ಲ ಸರ್ ಇವಾಗ ನಾವು ಡೈರೆಕ್ಟ್ ಆಗಿ ಇಲ್ಲಿ ಬಂದಿಲ್ವಾ ಬಂದಿದ್ದಾರೆ MLA ನೇರವಾಗಿ ಬಂದಿಲ್ವಾ ಬಂದಿದ್ದಾರೆ ಕೊಡ್ತೀನಮ್ಮ ನಿಮಗ್ ಮನೇನ ಅಂತ ಅವ್ರು ಹೇಳ್ತಾರೆ ಇಲ್ಲಿರೋ ಲೀಡರ್ಗಳು ಸರಿ ಇಲ್ಲ ನಿಮ್ದಲ್ಲಿ ಮನೆ ಸ್ವಾಮಿಗಳೇ ಇದೇ ಮನೆನಾ ಈಗ ನಿಮ್ ಮನೆ ಪೇಂಟ್ ಕೆಲಸ ಮಾಡ್ತಾರ ಇವ್ರು ಅಪ್ಪ ಸ್ವಾಮಿ ಅಣ್ಣ ಏನಣ್ಣ ಇಂತ ಮನೆ ಬದುಕ್ತಿದಿರಲ್ಲ ಅಣ್ಣ ಎಲ್ಲ ಹಿಂಗೆ ಬದುಕ್ತಾವ್ರೆ ಎಷ್ಟ್ ಜನ ಬರ್ತಾರೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಕಷ್ಟದಲ್ಲೂ ಅಯ್ಯಪ್ಪ ಸ್ವಾಮಿ ಮಲೆ ಹಾಕಿದಿರಿ ಹಾಕ್ಲೇಬೇಕು ನಾವು ದೇವ್ರು ದಿಂಡ್ರು ಬರೀ ಇದು ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋದ್ರೆ ಸಾಕ ಉಪಯೋಗನ ನೋಡ್ತಾ ಇರೋ ಚಿನ್ನ ನಾವು ಮಾಡಿರೋ ಕಾರ್ಯಕ್ರಮಗಳು ಎಲ್ಲೆಲ್ಲ ಎಷ್ಟೆಷ್ಟು ಇಂಪ್ಯಾಕ್ಟ್ ಆಗಿದಾವೆ ಅಂತ ಹೇಳ್ತೀವಿ ಇದುವರೆಗೂ ಇಲ್ಲಿಗೆ ಯಾರು ಬಂದಿದ್ರಾ ಯಾರು ಬಂದಿಲ್ಲ ಅಣ್ಣ ಇದೇ ನಾವೆಲ್ಲ ಯಾವ ಏನೇನು ಬಿಡ್ತಾ ಇಲ್ಲ ನಾವು ರಿಪಬ್ಲಿಕ್ ಕನ್ನಡ ಎಲ್ಲೂ ಬಿಡ್ತಾ ಇಲ್ಲ ಇಷ್ಟು ತುಂಬಾ ಇಂಪ್ಯಾಕ್ಟ್ ಗಳು ಆಗ್ಬಿಟ್ಟಿದಾವೆ ಇದುವರೆಗೂ ಯಾರು ಬಂದಿಲ್ಲ ಮಾಮೂಲಿಯಾಗಿ ಬಂದು ವಿಡಿಯೋ ಮಾಡ್ಕೊಂಡು ಹೋಗೋದಲ್ಲ ಇದು ಎಲ್ಲಾ ಜನರನ್ನು ಮಾತಾಡ್ಸ್ಕೊಂಡು ಹೋಗೋದು ಏನ್ ಸಾರ್ ಯಾರೋ ಒಬ್ರು ಆಗ್ಲೇ ಡಮ್ ಅಂದಿದ್ದಾರೆ ಆ ಮನೆ ಒಳಗೆ ಬದುಕ್ತಾ ಇದ್ರಿ ನೀರ್ ತುಂಬೋಗಿದೆ ಅದು ಇದಾಗಿದ್ದು ಸತ್ತೋಗಿದ್ದು ಮತ್ತೆ ಮೊನ್ನೆ ಜಯರಾಮಣ್ಣ ಅನ್ನೋರು ಇಲ್ಲಿ ಸತ್ತೋಗಿದ್ದಾರೆ ನೀವು ಆ ಮನೇಲಿ ಇದೀರಲ್ರಿ ಅಲ್ರಿ MLA ಏನ್ ಮಾಡ್ತಾವ್ರೆ ಓಟ್ ಹಾಕೋದು ಅವ್ರು ಬರ್ತಾರೆ ಅಲ್ಲೆಲ್ಲ ಮಾಲೆಲ್ಲ ಅಲ್ಲೇ ನಿಂತ್ಕೋತಾರೆ ಹಂಗೆ ಹೋಗ್ಬಿಡ್ತಾರೆ ಇವರಿಗೆ ಸ್ಲಮ್ ಬೇಕಾಗಿಲ್ಲ ಇಲ್ಲಿನ ಜನ ಬೇಕಾಗಿಲ್ಲ ಇಲ್ಲಿನ ಜನರು ಓಟ್ ಮಾತ್ರ ಬೇಕು ಓಟ್ ಮಾತ್ರ ಬೇಕು ಅಷ್ಟೇ ಇನ್ನೇನು ಮಾಡಲ್ಲ ಲಾಸ್ಟ್ ಟೈಮ್ ಅಲ್ಲಿ ಕೋಟ್ರ ಸರ್ ಬಂದು ಕ್ಯಾಮ್ರಾ ಹಾಕ್ಸಿವಿ ಅದಾಕ್ಸಿವಿ ಅಂತ ಹೇಳಿದ್ರು ಇನ್ನೂವರೆಗೂ ಕ್ಯಾಮ್ರಾನು ಹಾಕ್ಸಿಲ್ಲ ಏನು ಹಾಕ್ಸಿಲ್ಲ ಅವರು ಮನೆ ಯಾವ್ದು ಇದು ಮನೆ ನೋಡಿ ಇಲ್ಲಿ ಸಂದ್ರಮ್ಮನ್ ಮನೆ ನೋಡಿ ಮನೆ ಯಾವ ತರ ಇದೆ ಪರಿಸ್ಥಿತಿ ಇಂತ ಮನೆ ಒಳಗಡೆ ಬದುಕ್ತಾ ಇದಾರೆ ಈ ಮನೆ ನಾಳೆ ದಿನ ಮಳೆ ಗಿಳೆ ಬಂದ್ ಬಿದ್ದೋದ್ರೆ ಬಾರೋ ಲಕ್ಷ್ಮಣ ನೋಡ್ಬಾ ಇಲ್ಲಿ ಇಂತ ಮನೆ ಒಳಗಡೆ ಆಯ್ತು ಅವ್ನು ಇಲ್ಲೇ ಇದ್ದಾನೆ ಇವ್ನು ಒಂದು ಚಾಲೆಂಜಿಗೆ ತಗೊಂಡು ಲೈಫ್ ಅಲ್ಲಿ ಹೆಂಗಿರ್ಬೇಕು ಅಂತ ನಿಂಗೆ ಗೊತ್ತಿಲ್ವಲ್ಲ ಮರೆಯ ಚೆನ್ನಾಗಿ ಕುಡಿಬೇಡ ನೀನು 2000 ಇಲ್ಲೇ ನಮ್ದು 2000 ಯಾವ್ದು ಬೇರೆ ಪಿಂಚಣಿ ದುಡ್ಡು ಪಿಂಚಣಿ 1,000 ಬರುತ್ತೆ BPL ಕಾರ್ಡ್ ಇದೆಯಾ BPL ಕಾರ್ಡ್ ಇಲ್ಲ ಮತ್ತೆ ಯಾವ ಕಾರ್ಡ್ ಇದೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಬಂದಿಲ್ಲ ಕೆಲವರಿಗಿದೆ ಇದು ಬಂದು ಹೊಂಟೋಯ್ತು ಅದು ಇದು ಇದು ಗ್ರಾಸ್ ಮಾರಿ ನಿಜವಾಗ್ಲೂ ಮನೆ ಇಲ್ಲ ಪಾಪ ನೋಡಿ ನಾನೆಲ್ಲ ಸರಿ ಮಾಡ್ಕೊಟ್ಟಿದೀನಿ ಅಜ್ಜಿ ಏನ್ ಹೆಸರು ನಿಮ್ದು ಸರಸ್ವತಿ ನಮ್ ತಮ್ಮನ ಹೆಸರು ಏಳುಮಲೆ ಕುಡ್ಕೊಂಡು ಓಡಾಡದೆ ಬರೀ ಇಲ್ವಾ ನಮ್ ಗಂಡ ತೀರ್ ಹೋಗ್ಬಿಟ್ರಣ್ಣ ಹೌದಾ ಮತ್ತೆ ಬದುಕಿಗೆ ಏನ್ ಮಾಡ್ತೀವ ಊಟಕ್ಕೆ ಹೋಗಿ ಬಾಟ್ಲ್ ಹಾಕಿ ಬರ್ತಾನ ಬ್ಯಾಂಕ್ ಅಲ್ಲೆಲ್ಲ ಬಾಟ್ಲ್ ಹಾಕೊಂಡ್ ಅವ್ವ ನೀನು ಓಟ್ ಹಾಕ್ತೀಯ ಇಲ್ಲಿ ಓಟ್ ಹಾಕ್ತೀಯಾ ಹಾಕ್ತೀನಿ ಓಟ್ ಹಾಕ್ತೀಯಾ ಓಟ್ ಇಲ್ಲೇ ಹಾಕದ ಹೌದು ನಿಜವಾಗ್ಲೂ ಈ ರಂಪ ರಾಮಾಯಣ ನೋಡಕ್ ಆಗ್ತಿಲ್ಲ ಕಣ್ರಿ ನಿಜವಾಗ್ಲೂ ಈ ರಂಪ ರಾಮಾಯಣ ನೋಡಕ್ ಆಗ್ತಿಲ್ಲ ನಮ್ಗೆ ಅದೇ ಹೇಳೋದು ನಾನು ಬೇರೆ ಜಿಲ್ಲೆಗಳಿಗೆ ಬೇರೆ ಗ್ರಾಮಗಳಿಗೆ ಹೋಗ್ತಾ ಇದ್ದೆ ಆದ್ರೆ ಬೆಂಗಳೂರಲ್ಲಿ ಇನ್ನೂ ಮುಗಿಯದ ಸಮಸ್ಯೆಗಳು ಪತ್ರ ಬಂದವೆ ಸರ್ ನಮ್ಗೆ ಕಮಿಷನರ್ ಆಫೀಸಲ್ಲಿ ಸಂತೋಷರೆಲ್ಲ ಕೊಡಿ ಬರ್ಕೊಡ್ಬೇಡ
ಬಂದಿಲ್ಲ ಅಂತ. ಅವ್ವ ಮನೆ ಬೇಕಾ? ಬೇಕಲ್ಲ ಯಾರು ಮಕ್ಳಿದಾರ? ಮಕ್ಕಳೆಲ್ಲ ನೀವ್ ಅಷ್ಟೇ ಇಬ್ರೇ? ನನ್ನ ತಮ್ಮ ನಾನು ಓ ಯಪ್ಪ, ಇವ್ರದೊಂದು ಸೆಕ್ಯೂರಿಟಿ ಇಲ್ಲ. ಆಸ್ಪತ್ರೆ ತೋರ್ಸಿಲ್ವಾ? ತೋರ್ಸಣ್ಣ ಹಾ? ತೋರ್ಸು ಬೇವಿನ ಸೊಪ್ಪು ಹಾಕಿ ವಸಿ ಮಾಡಿಸ್ತಾರೆ. ನಡೆಯಕ್ಕಾಗಲ್ಲಣ್ಣ. ಯಾರು ಹಾಸ್ಪಿಟ್ಲ್ ಕರ್ಕೊಂಡೋಗಿಲ್ಲ. ನಾನು ಬೇವಿನ ಸೊಪ್ಪು ಅರ್ದಿ ಆ ಎಮ್ಮನ್ ಕಾಲು ನೋಡಿ ಈ ತರ ಸರಿ ಮಾಡಿ ವಾ 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 ವಾ, ಬಿಡಿ 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 ಬಿಡಿ. ಅಲ್ಲ ಕಣ್ರಿ, ಮಾಡ್ಬೇಕಾಗಿರೋದೇ ಇಂಥವ್ರಿಗೆ ಕಟ್ರಿ, ಎಂತೆಂಥವ್ರಿಗೂ ಫ್ರೀ ಕೊಟ್ಟು ಮೆರ್ಸೋದಲ್ಲ. ಮಾಡ್ಬೇಕಾಗಿರೋದೇ ಇಂಥವ್ರಿಗೆ. ಇಂಥ ಜನ ಇನ್ನೂ ಬದುಕಿದ್ದಾರೆ. ಇದು ನಮ್ಮ ಬೆಂಗಳೂರು, ಇದು ಬ್ರ್ಯಾಂಡ್ ಬೆಂಗಳೂರ ಇದು. ಹಾ? ಜಾತಿ ಜನ ಮಕ್ಕಳು ಯಾರು ಯಾರು ಲೀಡ್ರು ಇಲ್ಲಿ? ಹಾ ನೋಡಿ ಇಲ್ಲಿ, ಇಂಥ ಮನೇಲಿ ಬದುಕ್ತಾ ಇದಾರೆ ಅಜ್ಜಿ. ಅಜ್ಜಿ ಇಂಥ ಮನೇಲಿ ಬದುಕ್ತಾ ಇದಾರೆ ನೋಡ್ರಿ ಇಲ್ಲಿ. ಗಮನಿಸ್ತಾ ಇದ್ದೀರಾ? ಇದು ಅತಿ ದೊಡ್ಡ ಸಮಸ್ಯೆ, ಅತಿ ದೊಡ್ಡ ಸಮಸ್ಯೆ. ಚಾಮುಂಡಿನಗರ ಸ್ಲಮ್ ನಲ್ಲಿರುವಂತ ಬದುಕು ನಿಜವಾಗ್ಲೂ ಕೂಡ ಇನ್ನೂ ತುಂಬಾ ಜನರಿದ್ದಾರೆ, ಮಾತಾಡಿಸ್ಬೋದು. ಆದ್ರೆ ಸಮಯದ ವಿಳಂಬ ಆದ ಕಾರಣ ನಾವು ಇಲ್ಲಿಗೆ ಈಗ ನೋಡಿ, ಇದೊಂದು ಬಹಳ ದೊಡ್ಡ ಸಮಸ್ಯೆ. ಇಲ್ಲಿಗೆ ನಾವು ಈಗ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ. ಆದ್ರೆ ಬಿಡಲ್ಲ, ಕಾರ್ಯಕ್ರಮ ಮುಗಿತಾ ಇರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಇಷ್ಟು ಕೆಟ್ಟ ಪರಿಸ್ಥಿತಿಲಿ ಜನ ಬದುಕ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಅತಿ ದೊಡ್ಡ ಅವಮಾನ ರಾಜಕಾರಣಿಗಳಿಗ ಅಥವಾ ಜನರಿಗ ಅಥವಾ ಏನು ಅಂತ ನೀವು ಆಲೋಚನೆ ಮಾಡಿ. ನಿಜವಾಗ್ಲೂ ಕೂಡ ಒಂದು ಮನೆ, ಒಂದು ಶೆಡ್ ಮನೆ, ಒಂದು ಚರಂಡಿ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ. ನೋಡಿ ಆ ಕಡೆ ಎಲ್ಲ ದೊಡ್ಡ ದೊಡ್ಡ ಮನೆ ಅಫಿಷಿಯಲ್ಸು, ಈ ಕಡೆ ಮಧ್ಯದಲ್ಲಿ ಈ ತರ ಸ್ಲಮ್ ಒಳಗಡೆ ಬದುಕ್ತಾ ಇದ್ದಾರೆ ಜನ ಅಂತಂದ್ರೆ, ಇವ್ರ ಜೊತೆ ಓಟ್ ಹಾಕ್ಸ್ಕೊತಾ ಇದ್ದೀರಾ ನೀವು ಅಂತಂದ್ರೆ, ಇವ್ರನ್ನ ನಿಮ್ಮ ಮತಗಳಾಗಿ ಪರಿವರ್ತನೆ ಮಾಡ್ಕೊತಾ ಇದ್ದೀರಾ, ನಿಮ್ಮ ಗೆಲುವಿನ ಮತಗಳಾಗಿ ನೀವು ಇವ್ರನ್ನ ತಗೋತಾ ಇದ್ದೀರಾ ಅಂತಂದ್ರೆ, ಇವ್ರು ಸಣ್ಣ ಪುಟ್ಟ ಆಸೆ ತೋರಿಸಿ, ಒಂದಿನದ 2 ದಿನದ ಆಸೆ ತೋರಿಸಿ ಇವ್ರ ಜೀವನ ಪೂರ್ತಿ ಇವ್ರನ್ನ ಕೊರಗಿಸ್ತಾ ಇದ್ದೀರಾ ಅಂತಂದ್ರೆ ನಿಜವಾಗ್ಲೂ ಕೂಡ ಆ ಭಗವಂತನು ಕೂಡ ಮೆಚ್ಚೋದಿಲ್ಲ. ದಯವಿಟ್ಟು ಬಂದು ಇಂಥವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಅನುಕೂಲ ಮಾಡಿಕೊಡಿ. ಅವ್ರಿಗೊಂದು ಹಾಕೋ ಬಟ್ಟೆಗೂ ಕೂಡ ಕಷ್ಟ ಇದೆ. ಹಾಕಿದ್ದೇ ಬಟ್ಟೆ, ಹಾಕಿದ್ದೇ ಏನು ಬ್ಯಾಂಡೇಜ್ ಹಾಕ್ಕೊಂಡು ಅವ್ರಿಗೆ ಚಿಕಿತ್ಸೆ ವ್ಯವಸ್ಥೆಯೂ ಕೂಡ ಇಲ್ಲ. ದಯವಿಟ್ಟು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ಳೋದು, ಯಾರಾದರೂ ಬಂದು ಇಲ್ಲಿ ಸಹಾಯ ಮಾಡೋರಾದರೆ, ನಿಜವಾಗ್ಲೂ ರಾಜಕಾರಣಿಗಳಂತೂ ನಾನು ನಂಬೋದೇ ಇಲ್ಲ. ನಾವು ರಿಪಬ್ಲಿಕ್ ಕನ್ನಡದ ವತಿಯಿಂದ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಅದನ್ನು ಮೀರಿದಂತೆ ಜನ ದೊಡ್ಡವರು, ದೊಡ್ಡ ಹೆಸರು ಪಡ್ಕೊಂಡಿರೋರು, ದೊಡ್ಡ ದೊಡ್ಡ ಸ್ಟಾರ್ ಅನ್ಸ್ಕೊಳ್ಳೋರು, ನಾನೇನೋ ದೊಡ್ಡ ಮೇಧಾವಿ ಅನ್ಸ್ಕೊಳ್ಳೋರು ಅಥವಾ ನಾನು ದೊಡ್ಡಸ್ತಿಕೆ ಅಂತ ಮಾತನಾಡೋರು, ದಯವಿಟ್ಟು ನಿಮ್ಮ ಕೈಲಿ ಸಾಧ್ಯ ಆದರೆ ಬಂದು ಇಂಥವರಿಗೆ ಚಾಮುಂಡಿನಗರ ಸ್ಲಮ್ ಇದು ಬಂದು ನಿಮಗೆ ಬಸವನಗುಡಿ ಕ್ಷೇತ್ರದಲ್ಲಿ ಬರುತ್ತೆ. ಊರ ಹೆಸರೇ ಚಾಮುಂಡಿನಗರ. ಇದು ಚಾಮುಂಡಿನಗರ ಸ್ಲಮ್ ಅಂತಂದ್ರೆ ಯಾರಿಗಾದ್ರೂ ಗೊತ್ತಿರುತ್ತೆ. ಇಲ್ಲಿ ಬಂದು ದಯವಿಟ್ಟು ಸಹಾಯ ಮಾಡೋರಿಗೆ ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಆ ಅಜ್ಜಿಗೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಸಮಸ್ಯೆನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.